ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ ಮುಸ್ಲಿಂ ಲೀಡರ್ಸ್. ಕಾಂಗ್ರೆಸ್ನಿಂದ ಮುಸ್ಲಿಮರನ್ನ ಕಡೆಗಣನೆ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮುಸ್ಲಿಂ ಲೀಡರ್. ಅಬ್ದುಲ್ ಜಬ್ಬಾರ್ ನಾಸಿರ್ ವಿರುದ್ಧ ಕ್ರಮವನ್ನ ಕಾಂಗ್ರೆಸ್ನಲ್ಲಿ ತೆಗೆದುಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ತೆಗೆದುಕೊಂಡಂತಹ ಶಿಸ್ತು ಕ್ರಮದ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಶಿಸ್ತು ಕ್ರಮವನ್ನ ವಾಪಸ್ ಪಡಿಬೇಕು ಅನ್ನುವ ಆಗ್ರಹವನ್ನ ಕೂಡ ಮುಸ್ಲಿಂ ಮುಖಂಡರು ಮಾಡ್ತಿದ್ದಾರೆ. ಇಲ್ಲದೇ ಇದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ಅನ್ನುವ ಎಚ್ಚರಿಕೆಯನ್ನೂ ಕೊಟ್ಟಿದ್ದಾರೆ. ಮುಂದಿನ ತಿಂಗಳು ಆಲ್ ಕರ್ನಾಟಕ ಉಲಾಮಾ ಸಮ್ಮೇಳನ ಇದೆ. ಸಮ್ಮೇಳನದಲ್ಲಿ ನಾವು ಒಂದು ನಿರ್ಧಾರವನ್ನ ತೆಗೆದುಕೊಳ್ತೇವೆ. ನಾವು ರೋಡಿಗಿಳಿದು ಹೋರಾಟ ಮಾಡ್ತೇವೆ. ಕಾಂಗ್ರೆಸ್ ಪಕ್ಷಕ್ಕೆ ನಾವು ತ್ರಿಬಲ್ ತಲಾಕ್ ಕೊಡ್ತೇವೆ. ಹೊಸ ಪಕ್ಷ ಕಟ್ಟೋಕೆ ನಮ್ಮ ಬಳಿ 2 ವರ್ಷ ಟೈಮ್ ಇದೆ. ನೋಟಿಸ್ ಕೊಡದೆ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಸೊ ಯಾಕೆ ಈ ಕ್ರಮವನ್ನ ನೋಟಿಸ್ ಕೊಡದೆ ತೆಗೆದುಕೊಂಡಿದ್ದಾರೆ ಅನ್ನುವ ಪ್ರಶ್ನೆಯನ್ನ ಮಾಡಿದ್ದಾರೆ. ಪಕ್ಷದ ಲೀಡರ್ಸ್ ವಿರುದ್ಧ ಕಿಡಿಕಾರಿದ್ದಾರೆ ಮುಸ್ಲಿಂ ಮುಖಂಡರು. ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಹೊಸ ಪಕ್ಷ ಕಟ್ಟೋದಿಕ್ಕೂ ಕೂಡ ತಯಾರಿಯನ್ನ ಮಾಡಿಕೊಂಡ ಹಾಗೆ ಕಾಣಿಸ್ತಾ ಇದೆ. ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಇದರ ನೇತೃತ್ವ ಅನ್ನ ವಹಿಸಿ ಅವರು ಈ ಉಲಮಾಗಳನ್ನ ಹೋಗಿ ಭೇಟಿ ಮಾಡಿ ಕ್ಲೋಸ್ ಡೋರ್ ಮೀಟಿಂಗ್ ಗಳನ್ನ ಮಾಡಿ ದಯವಿಟ್ಟು ಈ ಸಲ ನಮ್ಮ ಪಕ್ಷಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಇದರ ಹಿಂದೆ ಮಾಡಿದ ಆರ್ಕಿಟೆಕ್ಟ್ ಯಾರು ಅಂತ ಹೇಳಿದ್ರೆ ನಸೀರ್ ಅಹಮದ್ ಸಾಹೇಬ್ರು. ಅವರು ಮುಂದೆ ಬರಲ್ಲ. ಅವ್ರು ಯಾವತ್ತಿಗೂ ಬ್ಯಾಕ್ ಗ್ರೌಂಡ್ ಬಿಹೈಂಡ್ ದ ಸೀನ್ಸ್ ಪ್ಲೇಯರ್. ಅವರು ಪ್ರತಿಯೊಂದು ಮುಸಲ್ಮಾನರ ಸಮಸ್ಯೆ ಏನೇ ಬರಲಿ ಎಲ್ಲದರಲ್ಲೂ ನಮಗೆ ಸಹಕಾರ ನೀಡಿರೋರು. ನಮ್ಮ ರಾಜ್ಯದ ಪ್ರತಿಯೊಬ್ಬ ಮುಸಲ್ಮಾನನ ಮನಸ್ಸಿನಲ್ಲಿ ಬಾಳ್ತಿರುವ ಈ ನಾಯಕರಿಗೆ ಇವತ್ತು ನೀವು ಶೋಕಾಸ್ ನೋಟಿಸ್ ಕೊಡದೆ ಅದೇ ಶಾಮನೂರ್ ಶಿವಶಂಕರಪ್ಪನವರು 2024ರ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿ ಕುತ್ಕೊಂಡು ಶಿವಮೊಗ್ಗದಲ್ಲಿ ನೀವು ಬಿಜೆಪಿಗೆ ಮತ ನೀಡಿ ಅಂತ ಬಹಿರಂಗವಾಗಿ ಹೇಳಿದ್ರು. ಒಂದು ಶೋಕಾಸ್ ನೋಟಿಸ್ ಕೂಡ ಅವರನ್ನ ಕೊಡಲಿಲ್ಲ. ಆದ್ರೆ ಇಲ್ಲಿ ಮುಸಲ್ಮಾನರಿಗೆ ಶೋಕಾಸ್ ನೋಟಿಸು ಕೊಡದೆ ನೀವು ಉಚ್ಚಾಟನೆ ಮಾಡ್ತೀರಾ ಅಂದ್ರೆ ನಮ್ಮ ಸಮುದಾಯ ಕೇವಲ ನಮಗೆ 15 ಸೀಟ್ಗಳು ಆಯ್ತು ಅಂತ ನಾವು ತಾಳ್ಮೆಯಿಂದ ಮುಂದುವರಿತಾ ಇದೀವಿ. ನಮಗೋಸ್ಕರ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಏನೂ ಮಾಡಿಲ್ಲ. ತಿರುಗೋ ತಾಳ್ಮೆಯಿಂದ ನಡೀತಾ ಇದ್ದೀವಿ. ಇವತ್ತು ನಮ್ಮ ಮನಸ್ಸಲ್ಲಿರುವ ನಾಯಕರನ್ನ ನೀವು ತಗೊಂಡಿರುವ ಈ ಉಚ್ಚಾಟನೆಯ ಆದೇಶ ವಾಪಸ್ ತಗೋಬೇಕು ಅಂತ ಹೇಳ್ತೀನಿ ನಾನು. ಇದನ್ನ ಹಿಂಪಡಿಲೇಬೇಕು. ಅಕಸ್ಮಾತ್ ನೀವು ಇದನ್ನ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ತಿಂಗಳು ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಮ್ಮ ಎಲ್ಲರನ್ನ ಒಗ್ಗೂಡಿಸಿ ಅಲ್ಲಿ ತೀರ್ಮಾನ ತಗೋತೀವಿ ಅಂತ ಎಚ್ಚರಿಕೆ ನೀಡಕ್ಕೆ ಈ ಮಾಧ್ಯಮದ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀನಿ ನಾನು. ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಎಲ್ಲರಿಂದ ಮನವಿ ಮತ್ತು ಎಚ್ಚರಿಕೆ ಎಲ್ಲ ನಾವು ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ಸಿನ ಅಧ್ಯಕ್ಷರಿಗೆ ಹೈಕಮಾಂಡ್ಗೆ ಎಲ್ಲರಿಗೆ ಎಚ್ಚರಿಕೆ ಕೊಡೋದು ಏನೆಂದರೆ, ನಮ್ಮ ಹಿರಿಯ ನಾಗರಿಕರು ಹಿರಿಯ ಅಬ್ದುಲ್ ಜಬ್ಬಾರ್ MLC ಸಾಹಬರವರು ಹಾಗೆ ನಸೀರ್ ಅಹಮದ್ ಸಾಹಬರು ಇವ್ರಿಗೆ ಗುರಿ ಮಾಡಿ ಇವ್ರಿಗೆ ಮೂಲೆ ಸೇರಿಸುವಂತ ಕೆಲಸ ಮಾಡಿರುವುದು ನಮ್ಮ ಮುಸ್ಲಿಂ ಸಮುದಾಯದಕ್ಕೆ ತುಂಬಾ ಧಕ್ಕ ಬಂದಿದೆ, ತುಂಬಾ ಬೇಸರ ಆಗಿದೆ. ನಮ್ಮ ಜನನಾಯಕ ಎಲ್ಲ ಮುಸ್ಲಿಂ ಬಾಂಧವರಂದ ಜೀವ ಬಿಜೆಡ್ ಜಮೀರ್ ಅಹಮದ್ ಅವರು ಕೂಡ ಒಂದು ಗುರಿ ಮಾಡುತ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತ ನಮ್ಮ ಎಲ್ಲ ಧರ್ಮಗುರುಗಳು ಸೇರಿದ್ದಾರೆ. ನಮ್ಮ ನಾಯಕರಿಗೆ, ನಮ್ಮ ಹಿರಿಯ ನಾಗರಿಕರಿಗೆ ಯಾರನ್ನಾಗಲಿ ಪಕ್ಷದಿಂದ ಗೌರವ ಕೊಡಬೇಕು.